Good morning, children. Suprabhatam. Yesterday's and day before yesterday's class, we have gone through with Swara Sandhi as well as Vyanjana Sandhi. So, we have covered Swara Sandhi, all divisions of Swara Sandhi we have covered. Today we will continue with some of the Vyanjana Sandhi. So, in yesterday's class we have discussed Shtutva Sandhi and Shutva. Only two we have discussed, I think. Today we shall discuss about Jashtva Sandhi. Jashtva Sandhi. The Panini Sutra is Jhalam Jashonte. Jhalam Jashonte ಎಂಬುದಾಗಿ ಪಾಣಿನಿಯ ಸೂತ್ರ. ಈ ಜಶ್ವ ಸಂಧಿಯಲ್ಲಿ ಏನಪ್ಪ ಅಂತಂದ್ರೆ ಉದಾಹರಣೆಗಳು ಫಸ್ಟ್ ಬರೀತೀನಿ. ಫಸ್ಟ್ ಉದಾಹರಣೆ ನೋಡ್ಕೊಳ್ರಿ, ಆಮೇಲೆ ಅದರ ನಿಯಮವನ್ನ ನೋಡ್ಕೊಳ್ಳೋಣ. ಜಗದೀಶಃ ವಾಗ್ದೇವಿ ಷಡಾನನಃ then ಜಶ್ವ ಸಂಧಿ ಅಜಂತಃ ಜಗದ್ಗುರುಃ ಜಗದ್ಗುರುಃ then ವಾಗ್ದೇವತಾ. See, this Jashwa Sandhi has two ರೂಲ್ಸ್. ಎರಡು ಕಂಡೀಷನ್ ಅಲ್ಲಿ ಈ ಜಶ್ವ ಸಂಧಿ ಆಗುತ್ತೆ. ಮೊದಲನೇ ಕಂಡೀಷನ್ ಇಲ್ಲಿ ನೋಡೋಣ. ಜಗದೀಶಃ, ಜಗತ್ ಪ್ಲಸ್ ಈಶಃ. ದೆನ್ ಎರಡನೇ ಕಂಡೀಷನ್ ನೋಡ್ಬೇಕಂದ್ರೆ ಷಟ್ ಪ್ಲಸ್ ಆನನಃ. ದಿಸ್ ಇಸ್ ಫಸ್ಟ್ ಕಂಡೀಷನ್, ದಿಸ್ ಇಸ್ ಸೆಕೆಂಡ್ ಕಂಡೀಷನ್. ಮೊದಲನೇ ಕಂಡೀಷನ್ ನೋಡೋಣ. ಜಗದೀಶಃ ಅನ್ನೋ ಪದವು ಹೇಗೆ ಬಿಡಿಸಲ್ಪಟ್ಟಿದೆ ಅಂತಂದರೆ ಜಗತ್ ಪ್ಲಸ್ ಈಶಃ. ಜಗತ್ ಪ್ಲಸ್ ಈಶಃ ಅನ್ನೋ ಪದವನ್ನು ನಾವು ಬಿಡಿಸಿದ್ದೀವಿ. ಪೂರ್ವ ಪದದ ಕಡೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ಜೊತೆಗೆ ನಮಗೆ ಸಂಬಂಧ. ಸಂಧಿಯನ್ನು ಮಾಡುವಾಗ ಯಾವುದೇ ಸಂಧಿಯನ್ನು ಮಾಡಲಿ ಪೂರ್ವ ಪದದ ಕಡೆಯ ಅಕ್ಷರವನ್ನು ನೋಡಬೇಕು ಆ್ಯಂಡ್ ಉತ್ತರ ಪದದ ಮೊದಲ ಅಕ್ಷರವನ್ನು ನೋಡಬೇಕು ಸಂಧಿಕಾರಿ ಆಗಬೇಕಂದ್ರೆ. ಸೊ ಇಲ್ಲೇನಿದೆ, ಪೂರ್ವ ಪದದ ಕಡೆಯ ಅಕ್ಷರ ಏನಿದೆ ತ ಇದೆ. ತ ವರ್ಗ ಅಂದರೆ ತ ವರ್ಗದ ಮೊದಲನೇ ಅಕ್ಷರ. ಓಕೆ, ಸೊ ಆ ವ್ಯಂಜನದ ಮುಂದೆ ಇಲ್ಲೇನಿದೆ ಸ್ವರವಿದೆ. ಸೊ ವ್ಯಂಜನದ ಮುಂದೆ ಸ್ವರ ಇದೆ. ತ ಇಸ್ ವ್ಯಂಜನ, ವ್ಯಂಜನದ ಮುಂದೆ ಏನಿದೆ ಸ್ವರ ಇದೆ. ಸೊ ಪೂರ್ವ ಪದದಲ್ಲಿರುವಂತಹ ವ್ಯಂಜನಕ್ಕೆ ಸ್ವರವು ಪರವಾದರೆ, ಪೂರ್ವ ಪದದಲ್ಲಿರುವಂತಹ ವ್ಯಂಜನಕ್ಕೆ ಸ್ವರವು ಪರವಾದರೆ ಅದೇ ವ್ಯಂಜನದ ಅಂದರೆ ಅದೇ ವರ್ಗದ ಮೂರನೆಯ ಅಕ್ಷರವು, ಅದೇ ವರ್ಗದ ಮೂರನೇ ಅಕ್ಷರ. ಮೂರನೇ ಅಕ್ಷರ ಅಂದ್ರೆ ಏನು? ತ, ಥ, ದ. ಸೊ ವಿ ರಿಮೂವ್ ದಿಸ್ ಆ್ಯಂಡ್ ಏನು ಮಾಡ್ತೀವಿ? ದ ಆ್ಯಡ್ ಮಾಡ್ತೀವಿ. ತ ಬದಲಿಗೆ ಮೂರನೇ ಅಕ್ಷರ ಯಾವುದು? ತ ವರ್ಗದ ಮೂರನೇ ಅಕ್ಷರ ಯಾವುದು? ದ ಆಗುತ್ತೆ. ಅಂದರೆ ದ ನ ಈ ಜೊತೆ ಸೇರಿಸಿದ್ರೆ ಏನಾಗುತ್ತೆ? ದಿ ಆಗುತ್ತೆ. ಜಗದೀಶಃ ಅಂತ ಆಯಿತು. ಏನಾಯಿತು? ತ ವಿ ಹ್ಯಾವ್ ರಿಮೂವ್ಡ್ ಆ್ಯಂಡ್ ಇನ್ ದ ಪ್ಲೇಸ್ ಆಫ್ ತಕಾರ ವಿ ಹ್ಯಾವ್ ಆಡೆಡ್ ದ ಥರ್ಡ್ ಲೆಟರ್ ಆಫ್ ಸೇಮ್ ವರ್ಗ ದ. ದ ಪ್ಲಸ್ ಇ ಸೇರಿಸ್ಕೊಂಡ್ರೆ ಏನಾಯಿತು? ದಿ ಆಯಿತು. ಸೊ ಜಗದೀಶಃ, ಜಗದೀಶಃ. ಓಕೆ, ಸೊ ಜಗತ್ ಪ್ಲಸ್ ಈಶಃ ಜಗದೀಶಃ ಅಂತ ತಗೊಂಡ್ವಿ. ನೋಡಿ ಇಲ್ಲಿ ವರ್ಗದ ಪ್ರಥಮಾಕ್ಷರ, ಪೂರ್ವ ಪದದಲ್ಲಿ ಏನಿದೆ ವರ್ಗದ ಪ್ರಥಮಾಕ್ಷರ. ಪ್ರಥಮಾಕ್ಷರ ಇಸ್ ಕಂಪಲ್ಸರಿ. ವರ್ಗದ ಪ್ರಥಮಾಕ್ಷರಕ್ಕೆ ಸ್ವರವು ಪರವಾದರೆ ಅದೇ ವರ್ಗದ ಮೂರನೇ ಅಕ್ಷರ ಆದೇಶವಾಗಿ ಬರುತ್ತೆ. ತ ವರ್ಗದ ಮೂರನೇ ಅಕ್ಷರ ಏನು? ದ. ದ ತ ತೆಗೆದ್ಬಿಟ್ಟು ದ ಹಾಕಿದ್ವಿ. ದ ನ ಇದ್ರ ಜೊತೆ ಸೇರಿಸ್ಕೊಂಡ್ವಿ, ಈ ಜೊತೆ ಸೇರಿಸ್ಕೊಂಡ್ವಿ. ದ ಪ್ಲಸ್ ಇ ಇಸ್ ಈಕ್ವಲ್ ಟು ಈ ಆಗಿ ಜಗದೀಶಃ. Understood? In the same way this also
ಷಟ್ ಪ್ಲಸ್ ಆನನಃ. ಇಲ್ಲಿ ನೋಡಿ, ವರ್ಗಸ್ಯ ಪ್ರಥಮಾಕ್ಷರಂ ಟ ವರ್ಗ ತಾನೇ, ಇದು ವರ್ಗದ ಪ್ರಥಮಾಕ್ಷರ ತಾನೇ. ವರ್ಗದ ಪ್ರಥಮಾಕ್ಷರಕ್ಕೆ ಸ್ವರವು ಪರವಾದ, ಹಿಯರ್ ಆಲ್ಸೋ ಸ್ವರ, ಹಿಯರ್ ಆಲ್ಸೋ ಸ್ವರ. ಸ್ವರವು ಪರವಾದರೆ ಅದೇ ವರ್ಗದ ಮೂರನೇ ಅಕ್ಷರ. ವಾಟ್ ಇಸ್ ದ ಥರ್ಡ್ ಲೆಟರ್ ಆಫ್ ಟ ವರ್ಗ? ಟ, ಠ, ಡ. ಸೊ ವಿ ರಿಮೂವ್ ದಿಸ್ ಟ ಆ್ಯಂಡ್ ವಾಟ್ ಡು ವಿ ಆ್ಯಡ್? ಡ. ಡ ಜೊತೆ ನಾವು ಆ ಸೇರಿಸ್ಕೊಂಡ್ರೆ ಏನಾಯಿತು? ಡ ಆಯಿತು. ಸೊ ವಾಟ್ ಡು ವಿ ರೈಟ್? ಷಡಾನನಃ. ಅಂಡರ್ಸ್ಟುಡ್? ಫಸ್ಟ್ ಅಗೇನ್ ನೋಡಿ, ಜಗತ್ ಪ್ಲಸ್ ಈಶಃ ವರ್ಗಸ್ಯ ಪ್ರಥಮಾಕ್ಷರ ಇದೆ. ಅದೇ ವರ್ಗದ ಮೂರನೇ ಅಕ್ಷರ ತಗೋಬೇಕು. ದ ತಗೊಂಡ್ವಿ, ದನ ಈ ಜೊತೆ ಸೇರಿಸ್ಕೊಂಡು ಜಗದೀಶಃ ಅಂತ ಮಾಡಿದ್ವಿ. ಅದೇ ರೀತಿ ಈ ಎಕ್ಸಾಂಪಲಲ್ಲಿ ವರ್ಗದ ಪ್ರಥಮಾಕ್ಷರ ಇದೆ, ಟ ವರ್ಗ ಇದೆ. ಆ ವರ್ಗದ ಪ್ರಥಮಾಕ್ಷರಕ್ಕೆ ಅದೇ ವರ್ಗದ ಮೂರನೇ ಅಕ್ಷರ ಅಂದರೆ ಡ ಬರಬೇಕು. ಸೊ ಡ ಪ್ಲಸ್ ಆ ಡ ಆಯಿತು, ಷಡಾನನಃ ಅಂತ ತಗೊಂಡ್ವಿ. ಅಂಡರ್ಸ್ಟುಡ್? ಈಗ ಎರಡನೇ ನಿಯಮ, ದಿಸ್ ಅಪ್ಲೈಸ್ ಫಾರ್ ದ ಫಸ್ಟ್ ರೂಲ್. ಸೆಕೆಂಡ್ ನಿಯಮ ಏನಪ್ಪ ಅಂತಂದರೆ, ಇಲ್ಲಿ ನಾನು ವಾಕ್ ಪ್ಲಸ್ ದೇವಿ, ವಾಕ್ ಪ್ಲಸ್ ದೇವಿ ಅಂತ ತಗೊಂಡೆ. ಇದು ಸಿ ಹಿಯರ್ ವಾಟ್ ಈಸ್ ಕಂಪಲ್ಸರಿ ಅಂದರೆ ವರ್ಗದ ಪ್ರಥಮಾಕ್ಷರನೇ ಇರೋದು ಎಲ್ಲ ಕಡೆ. ಪೂರ್ವ ಪದದ ಕಡೆಯಲ್ಲಿ ಏನಿರುತ್ತೆ? ವರ್ಗದ ಪ್ರಥಮಾಕ್ಷರ. ಇನ್ ದಿಸ್ ಜಶ್ವ ಸಂಧಿ ವಾಟ್ ಯು ಕ್ಯಾನ್ ಬ್ಲೈಂಡ್ಲಿ ಅಬ್ಸರ್ವ್ ಇಸ್, ಇನ್ ಪೂರ್ವ ಪದ ದೇ ಶುಡ್ ಬಿ ದ ವರ್ಗಸ್ಯ ಫಸ್ಟ್ ಲೆಟರ್. There should be Vargasya first letter. Vargas first letter it should be there. Same Vargas fifth letter. What is the third letter of Ka Varga? Ka, Kha, Ga. Okay. Vak plus Devi, we remove this. Okay. Vak Devi. ವಾಗ್ದೇವಿ. ಇಲ್ಲಿ ನಾವು ದ ಪ್ಲಸ್ ಇ ಆ್ಯಡ್ ಮಾಡ್ಕೊಂಡ್ರಿ. ಯಾಕೆ? ಸ್ವರ ಇದ್ದಾಗ ಮಾತ್ರ ನಾವು ಅರ್ಧ ಅಕ್ಷರಕ್ಕೆ ಈ ಸ್ವರಗಳನ್ನ ಆ್ಯಡ್ ಮಾಡ್ತೀವಿ. ಬಟ್ ಇಟ್ ಇಸ್ ವ್ಯಂಜನ, ಅದರಿಂದ ನೀವು ಕ ಪ್ಲಸ್ ದೇ ಆ್ಯಡ್ ಮಾಡೋಂಗಿಲ್ಲ. ಓಕೆ. ಸೊ ಏನು ಮಾಡಬೇಕು ನೀವು? ಇಲ್ಲಿ ವ್ಯಂಜನ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಬರೀತೀರಾ. ಇನ್ ದ ಪ್ಲೇಸ್ ಆಫ್ ಕ ಅಕ್ಷರ ಮೂರನೇ ಅಕ್ಷರ ತಗೊಂಡು ಏನಾಯಿತು? ವಾಗ್ದೇವಿ ಅಂತ ಬರೆದ್ರಿ. ಅರ್ಥ ಆಗ್ತಿದೆಯಾ ಹೇಳೋದು? ವೆರಿ ಸಿಂಪಲ್. ಜಶ್ವ ಸಂಧಿ ಈಸ್ ವೆರಿ ಸಿಂಪಲ್. ಜಶ್ವ ಸಂಧಿ, ದೆನ್ ಅನುನಾಸಿಕ ಸಂಧಿ ತುಂಬ ಈಸಿ, ಆ್ಯಂಡ್ ಪರಸವರ್ಣ ಸಂಧಿ ತುಂಬ ಈಸಿ. ಅದೆಲ್ಲ ಅರ್ಥ ಆಗ್ತಿದೆ ತಾನೆ? ನೆಕ್ಸ್ಟ್ ಇದು ನೋಡಿ, ಅಜಂತಹ. ಈಗ ರಬ್ ಮಾಡ್ತೀನಿ ಇದನ್ನು. ಅಜಂತಹ ಅಂತ ನೋಡ್ರಿ, ಅಚ್ ಪ್ಲಸ್ ಅಂತಹ. ಅಚ್ ಪ್ಲಸ್ ಅಂತಹ. ವಾಟ್ ಇಸ್ ದಿಸ್? ವರ್ಗಸ್ಯ ಪ್ರಥಮಾಕ್ಷರಂ. ಆ ವರ್ಗದ ಪ್ರಥಮಾಕ್ಷರ ಅಂದರೆ ಮೂರನೇ ಅಕ್ಷರ ಏನು ಬರುತ್ತೆ? ಚ, ಛ, ಜ ಬರುತ್ತೆ. ಜು ಇದು ತೆಗಿತೀವಿ, ಜು ಹಾಕ್ತೀವಿ. ಜು ಮುಂದೆ ಏನಿದೆ? ಸ್ವರ ಇದೆ. ಸ್ವರ ಇರೋದ್ರಿಂದ ಜು ಪ್ಲಸ್ ಆ ಏನಾಯಿತು? ಜ. ಸೊ ಏನಾಯಿತು? ಅಜಂತಹ. ಅಂಡರ್ಸ್ಟುಡ್? ನೆಕ್ಸ್ಟು ಜಗದ್ಗುರುಹು ಅಂತ ಇದೆ. ಜಗತ್ ಪ್ಲಸ್ ಗುರುಹು. ಜಗತ್ ಪ್ಲಸ್ ಗುರುಹು. ವಾಟ್ ಇಸ್ ದೇ? ವರ್ಗಸ್ಯ ಪ್ರಥಮಾಕ್ಷರಂ. ಅದರ ಮುಂದೆ ಏನಿದೆ? ವ್ಯಂಜನ ಇದೆ. ಅರ್ಥ ಆಗ್ತಿದೆಯಾ? ವರ್ಗದ ಪ್ರಥಮಾಕ್ಷರ ಇದೆ, ಅದರ ಮುಂದೆ ಏನಿದೆ? ಇಲ್ಲೆಲ್ಲ ಏನಿತ್ತು? ಸ್ವರ ಇತ್ತು. ಸ್ವರ ಇದ್ರೆ ಮಾತ್ರ ನೀವು ಆ್ಯಡ್ ಮಾಡ್ಕೋಬೇಕು. ವ್ಯಂಜನ ಇತ್ತು ಅಂದರೆ ಆ್ಯಸ್ ಇಟ್ ಈಸ್ ಬರೀ ಇದೊಂದು ಚೇಂಜ್ ಮಾಡ್ಕೋಬೇಕಷ್ಟೇ. ಓಕೆ. ಜಗತ್ ತ ವರ್ಗದ ಮೂರನೇ ಅಕ್ಷರ ಏನು? ದ. ಓಕೆ. ಸೊ ವಾಟ್ ವಿಲ್ ಯು ರೈಟ್? ಜಗದ್ಗುರುಹು. ಜಗದ್ಗುರುಹು. ಅರ್ಥ ಆಯ್ತಾ? ವೆರಿ ಸಿಂಪಲ್. ಈಗ ಲಾಸ್ಟ್ ಏನು ನೋಡಿದ್ವಿ ನಾವು? ವಾಗೀಶಃ ಅಂತ ನೋಡಿದ್ವಿ. ಸೇಮ್ ವಾಗ್ದೇವಿ ಥರನೇ ವಾಕ್ ಪ್ಲಸ್ ಈಶಃ. ವಾಟ್ ಇಸ್ ದಿಸ್? ವರ್ಗಸ್ಯ ಪ್ರಥಮಾಕ್ಷರ. ಈ ವರ್ಗದ ಮೊದಲನೇ ಅಕ್ಷರ ಅಂತಂದರೆ ಇದರ ಮೂರನೇ ಅಕ್ಷರ ಏನು? ಗ. ಗೊತ್ತಾಯ್ತಾ? ಗ ಪ್ಲಸ್ ಈ ಏನಾಯಿತು? ಗಿ. ಗಿ ಆಯಿತು. ವಾಗೀಶಃ. 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 ಅರ್ಥ ಆಯ್ತಾ? ವಾಟ್ ಇಸ್ ದ ರೂಲ್? ಪೂರ್ವಪದೇ ವಿದ್ಯಮಾನೆ
ವರ್ಗಸ್ಯ ಪ್ರಥಮಾಕ್ಷರಸ್ಯ ಸ್ವರೇ ವ್ಯಂಜನೆ ವಾ ಪರೆ पूर्वपदे विद्यमानं वर्गस्य पूर्वपदे विद्यमान वर्गस्य प्रथमाक्षरस्य स्वरे व्यंजने वा परे पूर्वपददಲ್ಲಿರುವಂತಹ ವರ್ಗದ ಪ್ರಥಮಾಕ್ಷರಕ್ಕೆ ಸ್ವರವಾಗಲಿ ವ್ಯಂಜನವಾಗಲಿ ಪರವಾದರೆ ಅದೇ ವರ್ಗದ ಏನು ಪೂರ್ವಪದದಲ್ಲಿತ್ತಲ್ಲ ವರ್ಗ ಅದೇ ವರ್ಗದ ಮೂರನೇ ಅಕ್ಷರ ಆದೇಶವಾಗಿ ಬರೋದಕ್ಕೆ ನಾವೇನಂತ ಕರಿತೀವಿ ಜಷ್ಟ್ವ ಸಂಧಿಹಿ ಅಂತ ಕರಿತೀವಿ. ಅರ್ಥ ಆಗ್ತಿತ್ತು ತಾನೆ? ವೆರಿ ಸಿಂಪಲ್. ಜಷ್ಟ್ವ ಸಂಧಿ ಇಸ್ ವೆರಿ ಸಿಂಪಲ್. ಓಕೆ, ಉದಾಹರಣೆ ಇನ್ನೂ ಸಲ ನೋಡೋಣ. ಜಗದೀಶಃ ಜಗತ್ ಪ್ಲಸ್ ಈಶಃ, ವಾಗ್ದೇವಿ ವಾಕ್ ಪ್ಲಸ್ ದೇವಿ, ಷಡಾನನಃ ಏನು ಮಾಡಿದ್ವಿ ಷಟ್ ಪ್ಲಸ್ ಆನನಃ, ಮತ್ತೆ ಅಜಂತಹ ಏನು ಮಾಡಿದ್ದೀವಿ ಅಚ್ ಪ್ಲಸ್ ಅಂತಹ ಅಜಂತಹ, ಜಗದ್ಗುರು ಜಗತ್ ಪ್ಲಸ್ ಗುರು ಜಗದ್ಗುರು. ದೆನ್ ವಾಗೀಶಃ ವಾಕ್ ಪ್ಲಸ್ ಈಶಃ ವಾಗೀಶಃ. ಅರ್ಥ ಆಯ್ತಾ? ಎಸ್. Shall we move to next sandhi, that is ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿನೂ ವರ್ಗದ ಪ್ರಥಮಾಕ್ಷರನೇ ಬರುತ್ತೆ, ಬಟ್ ಫಿಫ್ತ್ ಲೆಟರ್ ತೊಗೊಳ್ತೀವಿ. ಅನುನಾಸಿಕ ಅಕ್ಷರಗಳು ಯಾವ್ದ್ಯಾವುದು? ನ್ಯ ನ್ಯ ನ ನ ಮ, ಹೌದಾ? ಸೊ ಆ ಅಕ್ಷರಗಳನ್ನ ಇಲ್ಲಿ ಥರ್ಡ್ ಲೆಟರ್ ತೊಗೊಂಡ್ವಿ, ಅಲ್ಲಿ ಅನುನಾಸಿಕ ಸಂಧಿಯಲ್ಲಿ ಫಿಫ್ತ್ ಲೆಟರ್ ಆಫ್ ಈಚ್ ವರ್ಗ ವಿ ಟೇಕ್ ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ. I'll write ಜಗತ್ ಪ್ಲಸ್ ನಾತಃ, ಷಟ್ ಪ್ಲಸ್ ಮುಖಃ, ಷಟ್ ಪ್ಲಸ್ ಮುಖಃ, ದೆನ್ ಜಗನ್ನಾಥಃ, ವಾಂಗ್ನಿಯಮಃ, ವಾಂಗ್ನಿಯಮಃ. ನೆಕ್ಸ್ಟ್ ಜಗನ್ನಾಥಃ, ತನ್ಮಂಗಲಂ, ತನ್ಮಂಗಲಂ. ನೆಕ್ಸ್ಟ್ ಚಿನ್ಮಯಃ. ನೋಡಿ, ಹಿಯರ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ಇನ್ ಪೂರ್ವಪದ ವಾಟ್ ಇಸ್ ದರ್. ಇಲ್ಲಿ ಸ್ಪ್ಲಿಟ್ ಮಾಡಿದ್ದೀನಿ, ಇಲ್ಲಿ ಜಾಯ್ನ್ ಆಗಿ ಬರ್ತೀನಿ. ನೋಡೋಣ, ಇಲ್ಲಿ ಜಗತ್ ಪ್ಲಸ್ ನಾತಃ, ಜಗತ್ ಪ್ಲಸ್ ನಾತಃ, ವಾಕ್ ಪ್ಲಸ್ ನಿಯಮಃ, ಇಲ್ಲೇ ಬರೆದ್ಬಿಡೋಣ. ವಾಕ್ ಪ್ಲಸ್ ನಿಯಮಃ. ನೆಕ್ಸ್ಟ್ ತತ್ ಪ್ಲಸ್ ಮಂಗಲಂ, ತತ್ ಪ್ಲಸ್ ಮಂಗಲಂ. ಇಲ್ಲಿ ನೋಡ್ರಿ, ಜಗತ್ ಪ್ಲಸ್ ನಾಥಃ. ವಾಟ್ ಈಸ್ ಹಿಯರ್? ವರ್ಗಸ್ಯ ಪ್ರಥಮಾಕ್ಷರಂ, ವರ್ಗಸ್ಯ ಪ್ರಥಮಾಕ್ಷರಂ. ಹಿಯರ್ ಆಲ್ಸೋ ವರ್ಗಸ್ಯ ಪ್ರಥಮಾಕ್ಷರಂ, ವರ್ಗಸ್ಯ ಪ್ರಥಮಾಕ್ಷರಂ. ಆ್ಯಂಡ್ ಹಿಯರ್ ಆಲ್ಸೋ ವಿ ಫೈಂಡ್ ವರ್ಗಸ್ಯ ಪ್ರಥಮಾಕ್ಷರಂ. ಪ್ರತಿಯೊಂದು ಕಡೆ ನೋಡ್ಬೋದು ಪೂರ್ವಪದದಲ್ಲಿ ಏನಿದೆ, ವರ್ಗದ ಪ್ರಥಮಾಕ್ಷರನೇ ಇದೆ. ಓಕೆ, ದೆನ್ ಯು ಲುಕ್ ಎಟ್ ಉತ್ತರ ಪದ, ವರ್ಗಸ್ಯ ಪಂಚಮಾಕ್ಷರಂ, ನಕಾರ, ಮಕಾರ, ನಕಾರ, ಮ, ಅಗೇನ್ ಮ. ಬರೀ ನ ಬರುತ್ತೆ ಅಂತಲ್ಲ, ಒಟ್ಟಲ್ಲಿ ಅನುನಾಸಿಕ ಅಕ್ಷರಗಳಿವೆ. ಇಲ್ಲಿ ನೋಡಿ, ತ ವರ್ಗ ಬಂದಿದೆ ಮ್ಯಾಮ್, ತ ವರ್ಗದ ಅಕ್ಷರ 5ನೇ ಅಕ್ಷರ ನ, ಇಟ್ ಇಸ್ ಓಕೆ. ದೆನ್ ಟ ವರ್ಗದ 5ನೇ ಅಕ್ಷರ ಟ ಟ ಡ ಢ ನ ಬರಬೇಕು, ಇಲ್ಲಿ ಮ ಬಂದಿದೆಯಲ್ಲ ಮ್ಯಾಮ್ ಅಂತ ಕೇಳ್ಬೋದು ನೀವು. ಬಟ್ ದರ್ ಇಸ್ ನೋ ಡಸಂಟ್ ಮ್ಯಾಟರ್ ವಿಚ್ ಎವರ್ ದ ಅನುನಾಸಿಕ ಅಕ್ಷರ ಪ್ರೆಸೆಂಟ್ ಬಿಫೋರ್ ಪೂರ್ವಪದ. ಬಟ್ ಏನು ಅಬ್ಸರ್ವ್ ಮಾಡಬೇಕು ಅಂತಂದರೆ, ಪೂರ್ವಪದದಲ್ಲಿ ಫಸ್ಟ್ ಲೆಟರ್ ಶುಡ್ ಬಿ ದ ವರ್ಗಾಸ್ ಫಸ್ಟ್, ಲೆಟರ್ ಶುಡ್ ಬಿ ದ ವರ್ಗಾಸ್ ಫಸ್ಟ್, ಆ್ಯಂಡ್ ಫಿಫ್ತ್ ಲೆಟರ್ ಅದೇ ವರ್ಗದ ಇರಬೇಕನ್ನೋ ರೂಲ್ ಇಲ್ಲ. ದರ್ ಇಸ್ ನೋ ರೂಲ್ ದಟ್ ಸೇಮ್ ವರ್ಗಾಸ್ ಫಿಫ್ತ್ ಲೆಟರ್ ಬರಬೇಕು ಅನ್ನೋ ರೂಲ್ ಇಲ್ಲ. ವೆನ್ ವಿ ಜಾಯಿನ್ ಅಲ್ಲ, ಆವಾಗ ಸೇಮ್ ವರ್ಗಾಸ್ ಫಿಫ್ತ್ ಲೆಟರ್ ಬರಬೇಕು. ಗೆಟಿಂಗ್ ಮೈ ಪಾಯಿಂಟ್? ಎಸ್. ಇಲ್ಲಿ ನೋಡಿ, ಜಗತ್ ಪ್ಲಸ್ ನಾತಃ, ತ ವರ್ಗಸ್ಯ ಪಂಚಮಾಕ್ಷರಂ ಕಿಂ ನ, ಹೌದಾ? ನ ಹಾಫ್ ತಗೋಬೇಕು, ತ ಹಾಫ್ ಇದೆ. ಸೊ ವಿ ಹ್ಯಾವ್ ಟು ರಿಮೂವ್ ದಿಸ್ ತಕಾರ ಆ್ಯಂಡ್ ವಿ ನೀಡ್ ಟು ಆ್ಯಡ್ ನ. ಸೊ ವಾಟ್ ವಿಲ್ ಕಮ್? ಜಗನ್ನಾಥಃ.
ಜಗನ್ನಾಥಃ. ಓಕೆ, ಷಟ್ ಪ್ಲಸ್ ಮುಖಃ, ಟ ವರ್ಗಸ್ಯ ಮೊದಲನೇ ಅಕ್ಷರ ಇದೆ, ಷಟ್ ಪ್ಲಸ್ ಮುಖಃ, ಮ ಇಸ್ ವಾಟ್, ಅನುನಾಸಿಕ ಅಕ್ಷರ. ಸೊ ಟ ವರ್ಗಸ್ಯ ಫಿಫ್ತ್ ಲೆಟರ್ ಯಾವುದು, ಣ. ಓಕೆ, ಟ ವಿ ರಿಮೂವ್, ವಾಟ್ ಡು ವಿ ಆ್ಯಡ್ ಇನ್ಸ್ಟೆಡ್ ಆಫ್ ಟ, ಣ. ಟ ಹಾಫ್ ಇದೆ, ಅದರಿಂದ ಣನು ಹಾಫ್ ಮಾಡಬೇಕು. ಷಣ್ಮುಖಃ, ಷಣ್ಮುಖಃ. ಅಂಡರ್ಸ್ಟೂಡ್? ವಾಕ್ ಪ್ಲಸ್ ನಿಯಮಃ, ವರ್ಗಸ್ಯ ಪ್ರಥಮಾಕ್ಷರ ಇದೆ, ಇಲ್ಲೇನಿದೆ ವರ್ಗಸ್ಯ ಪಂಚಮಾಕ್ಷರ ಇದೆ. ರೂಲ್ ಪ್ರಕಾರ ಇಸ್ ಇಟ್ ಕರೆಕ್ಟ್? ಎಸ್, ಇಟ್ ಇಸ್ ಕರೆಕ್ಟ್. ವಾಕ್ ಪ್ಲಸ್ ನಿಯಮಃ, ವಿ ರಿಮೂವ್ ದಿಸ್ ಕ. ವಾಟ್ ಇಸ್ ದ ಫಿಫ್ತ್ ಲೆಟರ್ ಆಫ್ ಕ ವರ್ಗ? ನ್ಯ. ವಾಂಗ್ ನಿಯಮಃ, ವಾ ಕ ಕ ಗ ಘ ನ್ಯ ತಾನೇ ಇದು, ವಾಂಗ್ ನಿಯಮಃ, ವಾಂಗ್ ನಿಯಮಃ. ಓಕೆ, ತತ್ ಪ್ಲಸ್ ಮಂಗಲಂ, ವರ್ಗಸ್ಯ ಪ್ರಥಮಾಕ್ಷರಮಸ್ತಿ, ಅತ್ರ ಕಿಮಸ್ತಿ, ವರ್ಗಸ್ಯ ಪಂಚಮಾಕ್ಷರಮಸ್ತಿ. ತತ್ವರ್ಗಸ್ಯ ಏವನ, ಅದೇ ವರ್ಗದ್ದು ಇರಬೇಕನ್ನೋ ರೂಲ್ ಇಲ್ಲ ಅಂತ ಹೇಳಿದ್ದೀನಿ ನಾನು. ಸೊ ಮ ಇಸ್ ಏನು, ವರ್ಗದ 5ನೇ ಅಕ್ಷರ ಆಗಿದೆ. ಸೊ ತ ತೆಗೆದ್ಬಿಟ್ಟು ಏನಾಗ್ತೀವಿ, ವಾಟ್ ಇಸ್ ದ ಫಿಫ್ತ್ ಲೆಟರ್ ಆಫ್ ತ ವರ್ಗ? ನ. ತನ್ಮಂಗಲಂ, ತನ್ಮಂಗಲಂ. ದ ರೆಸ್ಟ್ ಈಸ್ ಸೇಮ್. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಚಿತ್ ಪ್ಲಸ್ ಮಯಃ, ವರ್ಗಸ್ಯ ಪ್ರಥಮಾಕ್ಷರ ಇದೆ, ಇಲ್ಲಿ ವರ್ಗದ 5ನೇ ಅಕ್ಷರ ಇದೆ. ಅರ್ಥ ಆಗ್ತಿದೆ? ತ ತೆಗೆದ್ಬಿಟ್ಟು ಏನು ಹಾಕಬೇಕು, ತ ವರ್ಗದ 5ನೇ ಅಕ್ಷರ ಯಾವುದು? ನ. ಚಿನ್ಮಯಃ. ಅಂಡರ್ಸ್ಟೂಡ್? ಜಶ್ವ ಸಂಧಿಲಿ ಏನು ಮಾಡಿದ್ವಿ? ಬಟ್ ಹಿಯರ್ ವಾಟ್ ಇಟ್ ಈಸ್ ದೇರ್ ಇನ್ ಅನುನಾಸಿಕ ಸಂಧಿ, ಸೇಮ್ ರೂಲ್ ಅಪ್ಲೈ ಆಗುತ್ತೆ. ವರ್ಗದ ಪ್ರಥಮಾಕ್ಷರನೇ ಇರಬೇಕು ಜಶ್ವ ಸಂಧಿಯಲ್ಲಿ. ಉತ್ತರ ಪದದಲ್ಲಿ ಏನಿರಬೇಕು? ಈದರ್ ಸ್ವರ ಆರ್ ವ್ಯಂಜನ ಹೇಳಿದ್ದಾರೆ ಜಶ್ವ ಸಂಧಿಯಲ್ಲಿ, ಈದರ್ ಸ್ವರ ಆರ್ ವ್ಯಂಜನ. ಬಟ್ ಅನುನಾಸಿಕ ಸಂಧಿಯಲ್ಲಿ ಏನು ಹೇಳಿದ್ದಾರೆ? ಎಸ್, ಆಸ್ ಇಟ್ ಈಸ್ ಜಶ್ವ ಸಂಧಿ ವರ್ಗಸ್ಯ ಪ್ರಥಮಾಕ್ಷರ ಇರಬೇಕು. ಬಟ್ ಉತ್ತರ ಪದದಲ್ಲಿ ಏನಿರಬೇಕು? ದಟ್ ಶುಡ್ ಬಿ ಅನುನಾಸಿಕ ಅಕ್ಷರ. ದ ಪಾಯಿಂಟ್ ಟು ಬಿ ನೋಟೆಡ್, ಅನುನಾಸಿಕ ಅಕ್ಷರ ಇರಬೇಕು. ಅದೇ ಡಿಫ್ರೆನ್ಸ್ ಬಿಟ್ವೀನ್ ಜಶ್ವ ಸಂಧಿ ಆಸ್ ವೆಲ್ ಆಸ್ ಅನುನಾಸಿಕ ಸಂಧಿಗೆ. ಸೊ ಇಲ್ಲೇನು ತಗೊಂಡ್ವಿ? ಅನುನಾಸಿಕ ಅಕ್ಷರಗಳು ತಗೊಂಡ್ವಿ, ಅದೇ ವರ್ಗದ ಅಲ್ಲಿ 3ನೇ ಅಕ್ಷರ ತಗೊಂಡ್ವಿ. ಇಲ್ಲೇನು ಮಾಡ್ತಿದ್ದೀವಿ? ಅದೇ ವರ್ಗದ 5ನೇ ಅಕ್ಷರ ತಗೊಂಡು ಜಗತ್ ಪ್ಲಸ್ ನಾಥಃ, ಜಗನ್ನಾಥಃ. ಷಟ್ ಪ್ಲಸ್ ಮುಖಃ, ಷಣ್ಮುಖಃ. ವಾಕ್ ಪ್ಲಸ್ ನಿಯಮಃ, ವಾಂಗ್ ನಿಯಮಃ. ತತ್ ಪ್ಲಸ್ ಮಂಗಲಂ, ತನ್ಮಂಗಲಂ. ಚಿತ್ ಪ್ಲಸ್ ಮಯಃ, ಚಿನ್ಮಯಃ. Understood? Let us see Anuswara Sandhi. After Anunasika Sandhi, we shall go to Anuswara Sandhi. Anuswara Sandhi. ಇದು ತುಂಬ ಸಿಂಪಲ್. ಅನುಸ್ವಾರ ಸಂಧಿ ಅಂತಂದರೆ ಏನಪ್ಪ ಅನುಸ್ವಾರ ಸಂಧಿ? ಅನುಸ್ವಾರ ಸಂಧಿ ಅಂತಂದರೆ ಮೋ ಅನುಸ್ವಾರ ಅನ್ನೋದು ಅನುನಾಸಿಕ ಸಂಧಿ, ನಾನು ಸೂತ್ರ ಹೇಳಿಲ್ಲ. ಯರೋ ಅನುನಾಸಿಕೆ ಅನುನಾಸಿಕೋವ ಅನ್ನೋದು ಸೂತ್ರ, ಪಾಣಿನಿಯ ಸೂತ್ರ ಅನುನಾಸಿಕ ಸಂಧಿಗೆ. ಯರೋ ಅನುನಾಸಿಕೆ ಅನುನಾಸಿಕೋವ ಅನ್ನೋದು ಸೂತ್ರದ ಪಾಣಿನಿಯ ನಿಯಮ. ಅನುಸ್ವಾರ ಸಂಧಿಗೆ ಏನಪ್ಪ ಅಂದರೆ ಮೋ ಅನುಸ್ವಾರ ಎಂಬುದಾಗಿ ಇದೆ. ಇದಕ್ಕೂ ಕೂಡ ಯು ಹ್ಯಾವ್ 2 ರೂಲ್ಸ್, 2 ನಿಯಮ ಇದೆ. ಒಂದು ಏನಪ್ಪ ಅಂತಂದರೆ ಇಲ್ಲಿ ಅನುಸ್ವಾರ ಸಂಧಿಗೆ ಏನಪ್ಪ ಅಂತಂದರೆ ರಾಮಂ ಪ್ಲಸ್ ಒಂದೇ, ಕೃಷ್ಣಂ ಆಹ್ವಯತಿ. ಕೃಷ್ಣಂ ಆಹ್ವಯತಿ. ಅನುಸ್ವಾರ ಸಂಧಿ ಅಂದರೆ, ಅನುಸ್ವಾರ ಅಂದ್ರೇನು? ಡಾಟ್, ಲೆಟರ್ ಮೇಲೆ ಡಾಟ್ ಇರುತ್ತೆ, ಅಥವಾ ನಾವೇನು ಮಾಡ್ತೀವಿ? ಹಲಂತ, ಮಕಾರವನ್ನು ಹಲಂತವಾಗಿ ಯೂಸ್ ಮಾಡ್ತೀವಿ. ರಾಮಂ ಅನ್ನೋದು ನಾವು ಹಿಂಗಾದರೂ ಬರೀಬಹುದು. ಇನ್ 2 ways we can write. ರಾಮಂ. ಸೀತಾಂ ಹೀಗೂ ಬರೀಬಹುದು, ಇಲ್ಲಾಂದರೆ ಹೀಗೂ ಬರೀಬಹುದು. ಅರ್ಥ ಆಗ್ತಿದ್ಯಾ?
ಓಕೆ, ಅದರಲ್ಲಿ ಕೆಲವೊಂದು ನಿಯಮ ಇದೆ, ಬಟ್ ಆ ನಿಯಮವನ್ನು ಯಾರು ಅಷ್ಟು ಡಪ್ತಾಗಿ ಹೋಗಿ ಯೂಸ್ ಮಾಡ್ಕೊಳ್ಳೋದಿಲ್ಲ. ಸ್ವರ ಬಂದರೆ ಏನು ಮಾಡಬೇಕು, ವ್ಯಂಜನ ಬಂದರೆ ಅನುಸ್ವಾರದ ಮುಂದೆ ಸ್ವರ ಬಂದರೆ ಏನು ಮಾಡಬೇಕು, ಅನುಸ್ವಾರದ ಮುಂದೆ ವ್ಯಂಜನ ಬಂದರೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ರೂಲ್ ಇದೆ. ಬಟ್ ಅದನ್ನು ನಾವು ವೈಲ್ ಯೂಸಿಂಗ್ ಇನ್ ರೈಟಿಂಗ್ ನಾವು ಆನ್ಸರ್ ಬರೆಯುವಾಗ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಬರೆಯಲ್ಲ. ಜಸ್ಟ್ ವಿ ಯೂಸ್ ಇದರ್ ಅನುಸ್ವಾರ ಆರ್ ಹಲಂತ, ಮಕಾರವನ್ನು ಹಲಂತವಾಗಿ ನಾವು ಯೂಸ್ ಮಾಡ್ತೀವಿ. ಓಕೆ, ರಾಮಂ ಬಂದೆ, ವಾಟ್ ಇಸ್ ದಿಸ್? ಅನುಸ್ವಾರ ಅಂದರೆ ರಾಮಂ ಅಂತ ಹೀಗೂ ನಾವು ಬರೀತೀವಿ. ಓಕೆ, ಸೊ ಅನುಸ್ವಾರದ ಮುಂದೆ ವ್ಯಂಜನವು ಪರವ. ವ ಇಸ್ ವಾಟ್? ವ್ಯಂಜನ. ಅನುಸ್ವಾರದ ಪೂರ್ವ ಪದದಲ್ಲಿರುವಂತಹ ಅನುಸ್ವಾರದ ಮುಂದೆ ವ್ಯಂಜನವು ಪರವಾದರೆ, ಓಕೆ, ಪೂರ್ವ ಪದದಲ್ಲಿರುವಂತಹ ಅನುಸ್ವಾರದ ಮುಂದೆ ವ್ಯಂಜನವು ಪರವಾದರೆ ನಾವೇನು ಮಾಡ್ತೀವಿ? ರಾಮಂ ಅಂತ ತಗೊಂಡು ಒಂದೇ ಅಂತ ಬರಿತೀವಿ, ಹಲಂತವನ್ನು ತಗೊಳ್ತೀವಿ. ಓಕೆ, ಆ ರೀತಿ ತಗೊಳ್ತೀವಿ. ಅಕಸ್ಮಾತ್ ಇಲ್ಲಿ ಅನುಸ್ವಾರದ ಮುಂದೆ ಸ್ವರವು ಪರವಾದರೆ, ಅನುಸ್ವಾರದ ಮುಂದೆ ಹಲಂತ ಅಥವಾ ಅನುಸ್ವಾರದ ಮುಂದೆ ಸ್ವರವು ಪರವಾದರೆ ತಥೈವ ತಿಷ್ಠತಿ, ಹಾಗೆ ಉಳ್ಕೊಳ್ಳುತ್ತೆ. ಕೃಷ್ಣಂ ಆಹ್ವಯತಿ, ಕೃಷ್ಣಂ ಆಹ್ವಯತಿ, ಕೃಷ್ಣಂ ಆಕಾರಯತಿ. ಸೊ ಹಾಗೆ ಉಳ್ಕೊಳ್ಳುತ್ತೆ. ವ್ಯಂಜನವು ಬಂದರೆ ಅನುಸ್ವಾರವಾಗಿ ಬದಲಾಗುತ್ತೆ, ಮಕಾರವನ್ನು ತೊಗೊಳ್ತೀವಿ. ಅದರ್ವೈಸ್ ನಾವೇನು ಮಾಡ್ತೀವಿ? ಮಕಾರ ಏವ ತಿಷ್ಠತಿ ಅಂತ ಅಂದ್ಬಿಟ್ಟು ಅದೇ ರೀತಿ ತೊಗೊಳ್ತೀವಿ. ಇಷ್ಟು ತಲೆ ಕೆಡಿಸ್ಕೊಳ್ಬೇಡ. ಯು ಕ್ಯಾನ್ ಯೂಸ್ ದಿಸ್ ಆರ್ ದಿಸ್, ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಓಕೆ, ದಿಸ್ ಕಮ್ಸ್ ಅಂಡರ್ ವ್ಯಂಜನ ಸಂಧಿ. ದಿಸ್ ಇಸ್ ಅಬೌಟ್ ಅನುಸ್ವಾರ ಸಂಧಿ. ನೆಕ್ಸ್ಟ್ ನಾವು ಪರಸವರ್ಣ ಸಂಧಿಗೆ ನೋಡೋಣ. ಆ್ಯಕ್ಚುಲಿ ನಿಮಗೆ ಪರಸವರ್ಣ ಸಂಧಿ ಕೊಟ್ಟಿಲ್ಲ. ಅಯಾದಿ, ಷ್ಟುತ್ವ, ಛತ್ವ ಕೊಟ್ಟಿದ್ದಾರೆ. ಛತ್ವ ಆ್ಯಂಡ್ ಸತ್ವ, ಅನುಸ್ವಾರ ಸಂಧಿ. ದೆನ್ ಪರಸವರ್ಣ ಇಸ್ ಗಿವನ್. ಎಸ್, ಪರಸವರ್ಣ ಕೂಡ ಕೊಟ್ಟಿದ್ದಾರೆ. ಆಮೇಲೆ ನಮುಡಾಗಮ ಸಂಧಿ. ನೆಕ್ಸ್ಟ್ ವಿಲ್ ಗೋ ಟು ಪರಸವರ್ಣ ಸಂಧಿ. ಪರಸವರ್ಣ ಸಂಧಿ. ಪರಸವರ್ಣ ಸಂಧಿಯ ನಿಯಮ ಏನು ಅಂತಂದರೆ, ಅನುಸ್ವಾರಸ್ಯ ಯಯಿ ಪರಸವರ್ಣ. ಪಾಣಿನಿಯ ನಿಯಮ ಅನುಸ್ವಾರಸ್ಯ ಯಯಿ ಪರಸವರ್ಣ ಎಂಬುದು ಪಾಣಿನಿಯ ನಿಯಮ. ಉದಾಹರಣೆಗಳು ಬರಿತೀನಿ ನೋಡಿ. ತ್ವಂ ಪ್ಲಸ್ ಕರೋಷಿ, ತ್ವಂ ಪ್ಲಸ್ ಕರೋಷಿ. After that, phalam plus dehi. Next, tat plus layah. Tat plus layah. Vidwan plus likhati. Vidwan plus likhati. ಈ 4 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಇವನ್ ವಿ ಕ್ಯಾನ್ ರೈಟ್ ಅಂ ಪ್ಲಸ್ ಕಿತಃ, ದೆನ್ ತ್ವಂ ಪ್ಲಸ್ ತಪಸಿ, ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ಲೆಸನಲ್ಲಿ ಬರುವಾಗ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಪರಸವರ್ಣ ಸಂಧಿಯಲ್ಲಿ 2 ನಿಯಮಗಳನ್ನು ಅಪ್ಲೈ ಮಾಡಿದ್ದಾರೆ. ಅನುಸ್ವಾಸ ಯಾವುದದು? ಅನುಸ್ವಾರಸ್ಯ ಯಯಿ ಪರಸವರ್ಣ ಒಂದು ನಿಯಮ. ದೆನ್ ತೋರ್ಲಿ ಅನ್ನೋದು 2ನೇ ನಿಯಮ. ತೋರ್ಲಿ ತಕಾರಸ್ಯ ಲಕಾರ ಎಂಬುದಾಗಿ ಅದರ ಬ್ರೀಫ್ ವರ್ಡ್ ನಾವು ತಗೊಳ್ತೀವಿ. ತಕಾರಸ್ಯ ಲಕಾರ ಎಂಬುದಾಗಿ ತಗೊಳ್ತೀವಿ. ಸೊ ಇಲ್ಲಿ ತ್ವಂ ಕರೋಷಿ ಅನ್ನೋ ಕಡೆ ಏನು ನೋಡ್ತಾ ಇದ್ದೀರಾ ನೀವು? ತ್ವಂ ಅನ್ನೋ ಕಡೆ ಅನುಸ್ವಾರವನ್ನು ನೋಡ್ತಿದ್ದೀರಾ. ನೆಕ್ಸ್ಟ್ ಏನು ನೋಡ್ತಿದ್ದೀರಾ? ವರ್ಗಸ್ಯ ಪ್ರಥಮಾಕ್ಷರ.
ಓಕೆ, ವರ್ಗದ ಪ್ರಥಮಾಕ್ಷರ ನೋಡ್ತೀರಾ ಅಥವಾ ವ್ಯಂಜನ ಅಂತಾನೆ ತಿಳ್ಕೊಳ್ರಿ. ವ್ಯಂಜನ ಅಂತ ತಗೊಳ್ತೀರಾ. ತ್ವಂ ಪ್ಲಸ್ ಕರೋಷಿ ವ್ಯಂಜನಸೆ ಪ್ರಥಮಾಕ್ಷರಂ ಅಂತ ಎಂಬುದಾಗಿ ತಗೋಬಹುದು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅನುಸ್ವಾರ ಪ್ಲಸ್ ವರ್ಗೀಯ ವ್ಯಂಜನಂ, ಅನುಸ್ವಾರ ಪ್ಲಸ್ ವರ್ಗೀಯ ವ್ಯಂಜನಂ. ವರ್ಗೀಯ ವ್ಯಂಜನದ ಯಾವ್ದು ಬೇಕಾದ್ರೂ ಬರ್ಬೋದು. ಇಲ್ಲಿ ಎರಡು ಯಾವುದು ಅನುಸ್ವಾರಸೆ ಯೈ ಪರಸವರ್ಣ ಅನ್ನೋ ನಿಯಮಕ್ಕೆ. ತೋರ್ಲಿ ಅನ್ನೋ ಇದಕ್ಕೆ ಯಾವ ವ್ಯಂಜನ ಬೇಕಾದ್ರೂ ಬರ್ಬೋದು, ವರ್ಗೀಯ ಆದರೂ ಬರ್ಬೋದು, ಅವರ್ಗೀಯ ವ್ಯಂಜನ ಆದರೂ ಬರ್ಬೋದು. ಇಲ್ಲಿ ನೋಡ್ರಿ, ತ್ವಂ ಪ್ಲಸ್ ಕರೋಷಿ ಅಂತ ಇದೆಯಲ್ಲ, ಈ ವರ್ಗದ 5ನೇ ಅಕ್ಷರ. ಅನುಸ್ವಾರಕ್ಕೆ ವರ್ಗೀಯ ವ್ಯಂಜನವು ಪ್ರಥಮಾಕ್ಷರವು ಪರವಾದರೆ ಅದೇ ವರ್ಗದ 5ನೇ ಅಕ್ಷರ. ತ್ವಂ ಕರೋಷಿ ಕ ಖ ಗ ಗ ಞ ಬರುತ್ತೆ. ಇಲ್ಲಿ ಕ ಅನುಸ್ವಾರವನ್ನ ತೆಗೆದ್ವಿ. ಅನುಸ್ವಾರವನ್ನ ತೆಗೆದು ಇದೇ ವರ್ಗದ 5ನೇ ಅಕ್ಷರವನ್ನ ತಗೊಂಡ್ವಿ. ವಿ ರಿಮೂವ್ ಅನುಸ್ವಾರ ದೇರ್. ತ್ವಂ ಕರೋಷಿ ಅಂತ ಆಯ್ತು. ಫಲಂ ಪ್ಲಸ್ ದೇಹಿ, ಫಲಂ ಪ್ಲಸ್ ದೇಹಿ. ಅದೇ ರೀತಿ ಅಂ ಪ್ಲಸ್ ಕಿತಃ. ಇಲ್ಲಿ ನೋಡಿ, ಅಂ ಪ್ಲಸ್ ಕಿತಃ ಅಂಕಿತಃ. ಕ ವರ್ಗದ 5ನೇ ಅಕ್ಷರ ಯಾವುದು? ನ್ಯ. ಅಂಕಿತಃ. ಯಾವುದು? ಅನುಸ್ವಾರಸ್ಯ ಯೈ ಪರಸವರ್ಣ ಅಂತ ಮೊದಲನೇ ನಿಯಮ ಹೇಳಿದ್ನಲ್ಲ, ಅದಕ್ಕೆ ಇದು. ತ್ವಂ ಕರೋಷಿ, ದೆನ್ ಅಂ ಪ್ಲಸ್ ಕಿತಃ ಅಂಕಿತಃ, ದೆನ್ ತ್ವಂ ಪ್ಲಸ್ ತಪಸಿ. ತ ವರ್ಗದ 5ನೇ ಅಕ್ಷರ ಯಾವುದು? ನ. ತ್ವಂ ತಪಸಿ. 1 2 3 ಇದು 3 ಅನುಸ್ವಾರಸ್ಯ ಯೈ ಪರಸವರ್ಣ ಅನ್ನೋ ನಿಯಮ. ನಿಮಗೆಲ್ಲೂ ಯಾವ ಎಕ್ಸಾಮಲ್ಲೂ ನಿಯಮ ಏನು ಅಂತ ಎಲ್ಲೂ ಕೇಳಲ್ಲ. ಜಸ್ಟ್ ಟೋಟಲ್ ವರ್ಡ್ ಕೊಡ್ತಾರೆ, ಬಿಡಿಸ್ಬೇಕು. ಬಿಡಿಸಿದ್ ಕೊಟ್ಟರೆ ನೀವೇನು ಮಾಡಬೇಕು? ಜಾಯಿನ್ ಮಾಡಿ ಬರಬೇಕು ಅಷ್ಟೇ. ಪಾಣಿನಿಯ ಸೂತ್ರ ಏನು, ಮೊದಲನೇ ನಿಯಮ ಏನು, 2ನೇ ನಿಯಮ ಏನು, ದೇ ನೆವರ್ ಆಸ್ಕ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ವಾಟ್ ಈಸ್ ದ ಫಸ್ಟ್ ರೂಲ್ ಅಂಡ್ ವಾಟ್ ಈಸ್ ದ ಸೆಕೆಂಡ್ ರೂಲ್. ಫಸ್ಟ್ ಕಂಡೀಷನಲ್ಲಿ ಏನಾಗುತ್ತೆ, ಸೆಕೆಂಡ್ ಕಂಡೀಷನಲ್ಲಿ ಏನಾಗುತ್ತೆ, ಅವೆಲ್ಲ ಬೇಡ. ಈ ವರ್ಡ್ ಇತ್ತ ತ್ವಂ ಕರೋಷಿ ಅಂತ ಹಿಂಗೆ ಕೊಟ್ಟರೆ ನೀವೇನು ಮಾಡಿರಿ, ತ್ವಂ ಪ್ಲಸ್ ಕರೋಷಿ ಅಂತ ಬಿಡಿಸ್ರಿ. ತ್ವಂ ಪ್ಲಸ್ ಕರೋಷಿ ಅಂತ ಕೊಟ್ಟರೆ ನೀವೇನು ಮಾಡಿರಿ, ತ್ವಂ ಕರೋಷಿ ಅಂತ ಜಾಯಿನ್ ಮಾಡಿ ಅಷ್ಟೇ. ನೆಕ್ಸ್ಟ್, ಫಲಂ ಪ್ಲಸ್ ದೇಹಿ. ತೋರ್ಲಿ ಅನ್ನೋ ನಿಯಮ ಇದಕ್ಕೆ. ದಿಸ್ ಇಸ್ ಆಲ್ಸೋ ಅಂಡ್ ದಿಸ್ ಇಸ್ ಆಲ್ಸೋ. ವಿದ್ವಾನ್ ಪ್ಲಸ್ ಲಿಖತಿ, ವಿದ್ವಾನ್ ಲಿಖತಿ, ಇದು ಕೂಡ ಓಕೆ. ಫಲಂ ಪ್ಲಸ್ ದೇಹಿ ಏನಾಗುತ್ತೆ? ಫಲಂದೇಹಿ. ಫಲನ್ ದೇಹಿ ತೋರ್ಲಿ. ಫಲಂ ಪ್ಲಸ್ ದೇಹಿ ತಕಾರಸ ಲಕಾರ ಅಂತ ತೋರ್ಲಿ ಅನ್ನೋ ಇದರಲ್ಲಿ ಲಕಾರಕ್ಕೆ ಬಂದರೆ ತ ವರ್ಗದ ಅಕ್ಷರ ತಗೋಬೇಕು, ಅಥವಾ ತ ವರ್ಗ ಆಯಿತು ಅಂದರೆ ಲಕಾರವನ್ನು ತಗೋಬೇಕು. ತತ್ ಪ್ಲಸ್ ಲಯ ತಲ್ಲಯ, ತತ್ ಪ್ಲಸ್ ಲೀನಃ ತಲ್ಲೀನಃ. ನೋಡಿ, ತ ವರ್ಗಕ್ಕೆ ಲ ಬಂದಿದೆ, ಹಾಗೆ ಇನ್ನೊಂದು ಲನ ಆ್ಯಡ್ ಮಾಡ್ಕೊಂಡು ತತ್ ಪ್ಲಸ್ ಲಯ ತಲ್ಲಯ. ವಿದ್ವಾನ್ ಪ್ಲಸ್ ಲಿಖತಿ ವಿದ್ವಾನ್ ಲಿಖತಿ. ಇದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದಾರೆ ನೋಡ್ರಿ. ವಿದ್ವಾನ್ ಲಿಖತಿ. ಇಲ್ಲಿ ಚಂದ್ರಬಿಂದು ಕೊಟ್ಟು ವಿದ್ವಾನ್ ಲಿಖತಿ ಅಂತ ಕೊಟ್ಟರು. ಅಂಡರ್ಸ್ಟೂಡ್? ಸೊ ಇದು ಅಬೌಟ್ ಪರಸವರ್ಣ ಸಂಧಿಹಿ. ಓಕೆ, ನೆಕ್ಸ್ಟ್ ಛತ್ವ ಸಂಧಿ ಕೊಟ್ಟಿದ್ದಾರೆ. ಛತ್ವ ಸಂಧಿ ಬರೀ 2 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಜಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ, ಅದನ್ನಷ್ಟೇ ನೋಡ್ಕೊಳ್ರಿ. ಯಾಕಂದರೆ ಬುಕ್ ಪಾರ್ಟಲ್ಲಿ ಯಾವ್ಯಾವ ಸಂಧಿಗಳಿದೆ ಅದಷ್ಟೇ ನಿಮಗೆ ಕೊಡೋದು, ಬೇರೆ ಇನ್ಯಾವುದು ಕೊಡಲ್ಲ. ಜಸ್ಟ್ ಫಾರ್ ಯುವರ್ ಐಡೆಂಟಿಫಿಕೇಶನ್, ಫಾರ್ ಯುವರ್ ನಾಲೆಜ್ ದೇ ಹ್ಯಾವ್ ಗಿವನ್ ಹಿಯರ್ ಛತ್ವ ಸಂಧಿ ಆಲ್ಸೋ. ಛತ್ವ ಸಂಧಿ ಅಂದರೆ ಏನಪ್ಪ ಅಂದರೆ, what is the rule of ಛತ್ವ ಸಂಧಿ? ಚಶೋಟಿ ಇತಿ ಸೂತ್ರಮತ್ರ ಉಪಯುಜ್ಯತೆ. ಓಕೆ, ಶಚೋಟಿ ಇತಿ ಸೂತ್ರಂ ಉಪಯುಜ್ಯತೆ. ಅಟಿ ಪರೆ ಶಕಾರಸ್ಯ ಸ್ಥಾನೆ ಛಕಾರ. ಶಕಾರ, ಶಕಾರದ ಸ್ಥಾನದಲ್ಲಿ ಛಕಾರ ಯೂಸ್ ಮಾಡ್ತೀವಿ. ಛತ್ವ ಸಂಧಿ. ಛತ್ವ ಸಂಧಿ ಅಂದರೆ ಏನಪ್ಪ ಅಂದರೆ, ಶಕಾರ ಇರೋ ಜಾಗದಲ್ಲಿ ಛಕಾರ ಯೂಸ್ ಮಾಡ್ತೀವಿ, ಅದೇ ಛತ್ವ ಸಂಧಿ. ಓಕೆ, ಉದಾಹರಣೆ ನೋಡ್ರಿ. ತತ್ ಪ್ಲಸ್ ಶಿವ. ತತ್ ಪ್ಲಸ್ ಶಿವ ಏನು ಮಾಡ್ತೀವಿ? ತತ್ ಶಿವ. ತ
ತಕಾರ ಹೋಗ್ಬಿಟ್ಟು ಚ ತಗೊಂಡ್ವಿ, ತತ್ ಶಿವ ಅಂತ ತಗೊಂಡ್ವಿ. ಅದೇ ರೀತಿ ಉತ್ ಪ್ಲಸ್ ಶ್ವಾಸ, ಉತ್ ಪ್ಲಸ್ ಶ್ವಾಸ ಏನಾಯ್ತು? ಉಚ್ಛ್ವಾಸ. ಉತ್ ಪ್ಲಸ್ ಶ್ವಾಸ ಉಚ್ಛ್ವಾಸ. ಇದೆರಡೇ ಎಕ್ಸಾಂಪಲ್ ಕೇಳಿದ್ರೆ ನಿಮಗೆ ತತ್ಶಿವ ಅಂತ ಒಂದು ಕೇಳ್ತಾರೆ, ಇಲ್ಲಾಂದರೆ ಉಚ್ಛ್ವಾಸ ಅನ್ನೋದು ಕೇಳ್ತಾರೆ. ಎರಡೇ ಉದಾಹರಣೆ, ಅದಕ್ಕಿಂತ ಹೆಚ್ಚು ನಿಮಗೆ ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಈಸ್ ಸತ್ವಸಂಧಿ. ಇದು ಕೂಡ ಸತ್ವಸಂಧಿ ಕೂಡ ಇಟ್ಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಸತ್ವಸಂಧಿಯಲ್ಲಿ ಏನಪ್ಪ ಅಂದರೆ ನಶಚಯ್ಯ ಪ್ರಶಾನ್ ಇತಿ ಸೂತ್ರೇಣ ಸತ್ವಸಂಧಿ ಪದಾಂತೆ ವಿದ್ಯಮಾನಸ್ಯ ನಕಾರಸ್ಯ ಚ ಛ ಪರೆ. ಪದದ ಇಲ್ಲಿ ನಕಾರಕ್ಕೆ ಚ ಆ್ಯಂಡ್ ಛ ಅಥವಾ ಛ ಬಂತು ಅಂದರೆ ಏನು ಬರುತ್ತೆ? ಶಕಾರ. ಏನದು? ಶಕಾರ. ದೆನ್ ಟ ಮತ್ತು ಠಕಾರಕ್ಕೆ ಟ ಮತ್ತು ಠಕಾರಕ್ಕೆ ಶಕಾರ. ಶ್ಚುತ್ವಸಂಧಿ ಬಂತಲ್ಲ ಹಾಗೆ. ದೆನ್ ನಕಾರಕ್ಕೆ ಬಂತು ಅಂತಂದರೆ ಚಕಾರೇ ಪರೆ ಪರೆ ಶಕಾರ ನ ಚಕಾರೆ, ಚಕಾರೇ ಪರೆ ಚಕಾರೇ ಪರೆ ಸಕಾರ ಅಂತ ಹೇಳಿದ್ದಾರೆ. ಸ್ವಲ್ಪ ಕಾಂಪ್ಲೆಕ್ಸ್ ಇದೆ ಇದು, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ರಿ. ಇಲ್ಲಿ ಸತ್ವಸಂಧಿ ಅದು ಏನು ಹೇಳುತ್ತೆ ಅಂತಂದರೆ ಪೂರ್ವ ಪದದಲ್ಲಿರುವಂತಹ ನಕಾರಕ್ಕೆ ಚಕಾರ ಅಥವಾ ಛಕಾರ ಬಂತು ಅಂದರೆ ಶಕಾರ, ಪೂರ್ವಪದದಲ್ಲಿರುವಂಥ ನಕಾರಕ್ಕೆ ಟಕಾರ ಮತ್ತು ಠಕಾರ ಬಂತು ಅಂದರೆ ಶಕಾರ, ಮತ್ತು ಚ ಇತ್ತು ಅಂತಂದರೆ ಸಕಾರ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆ ನೋಡ್ಕೊಳ್ರಿ, ಏನು ಕೊಟ್ಟಿದ್ದಾರೆ? ಏತಾನ್ ಪ್ಲಸ್ ಚ, ಏತಾನ್ ಪ್ಲಸ್ ಚ, ಏತಾನ್ ಪ್ಲಸ್ ಚ ಅಂತ ಕೊಟ್ಟಿದ್ದಾರೆ. ನಕಾರಕ್ಕೆ ಚ ಅಥವಾ ಚ ಬಂತು ಅಂದರೆ ಏತಾಂಶ ಅಂತ ಬರ್ಕೊಟ್ಟಿದ್ದಾರೆ. ಏತಾಂಚ, ಏತಾಂಶ ಅಂತ ಕೊಟ್ಟಿದ್ದಾರೆ. ಒಂದೇ ಉದಾಹರಣೆನ ಎಸ್ ಇನ್ನೂ ಕೊಟ್ಟಿದ್ದಾರೆ. ಅದೇ ರೀತಿ ತಾನ್ ಪ್ಲಸ್ ಛಾತ್ರಾನ್, ತಾನ್ ಪ್ಲಸ್ ಛಾತ್ರಾನ್. ದೆನ್ ಆಫ್ಟರ್ ದಟ್ ಪಾಠಾನ್ ಪ್ಲಸ್ ಟೀಕತೆ, ಪಾಠಾನ್ ಪ್ಲಸ್ ಟೀಕತೆ. ಎವ್ರಿವೇರ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ನಕಾರ. ನೋಡಿ, ಎಲ್ಲ ಉದಾಹರಣೆಯಲ್ಲೂ ನಕಾರವನ್ನು ಕೊಟ್ಟಿದ್ದಾರೆ. ನಕಾರ ಬಂತು ಅಂತಂದ್ರೆ, ನಕಾರಕ್ಕೆ ಚ ಇತ್ತು ಅಂತಂದರೆ ಏನು ಬರುತ್ತೆ? ಶೋ ಬರುತ್ತೆ. ಓಕೆ, ನಕಾರಕ್ಕೆ ಛ ಬಂತು ಅಂದ್ರೂ ಕೂಡ ಶನೇ ಬರುತ್ತೆ. ಚ ಮತ್ತು ಛ ಬಂತರೂ ಕೂಡ ಶನೇ ಬರುತ್ತೆ. ಏ ತಾನ್ ಛಾತ್ರಾನ್ ಬಂದರೆ ಹೆಂಗೆ ಬರಿತೀವಿ? ತಾಮ್ ಛಾತ್ರಾನ್, ತಾಮ್ ಶಾತ್ರಾನ್ ಅಂತ ಬರಿತೀವಿ. ದೆನ್ ಪಾಠಾನ್ ಪ್ಲಸ್ ಟೀಕತೆ, ಪಾಠಾಷ್ಟೀಕತೆ. ಶ್ಚುತ್ವ ಸಂಧಿ ಬರುತ್ತಲ್ಲ, ಆಲ್ಮೋಸ್ಟ್ ಅದೇ ರೀತಿ ಬರುತ್ತೆ. ಪಾಠಾನ್ಷ್ಟೀಕತೆ ಅಂತ ಬಂದಿದೆ. ಪಾಠಾನ್ ಸ್ಟೀಕತೆ ಎಂಬುದಾಗಿ ಬಂದಿದೆ. ಅರ್ಥ ಆಗ್ತಿದೆ? ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ಬಟ್ ನೀವು ಕ್ಲೂ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಡಕಾರಕ್ಕೆ ಚಕಾರ ಅಥವಾ ಛಕಾರ ಬಂತಂದ್ರೆ ಶ, ಟ ಠ ಬಂದರೆ ಶ, ಚ ಬಂದರೆ ಮತ್ತೆ ಸಕಾರ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸಕಾರಕ್ಕೆ ಉದಾಹರಣೆ ಯಾವುದು ಇಲ್ಲಿ ಕೊಟ್ಟಿಲ್ಲ. ರಾಮ ಪ್ಲಸ್ ಆಹ್ವಯತೆ ಅದಾಯಿತು, ಅನುಸ್ವಾರ ಸಂಧಿಗೆ ಆಯ್ತದು. ಓಕೆ, ಅಷ್ಟೇ. ದಿಸ್ ಇಸ್ ಅಬೌಟ್ ವ್ಯಂಜನ ಸಂಧಿ. ದ ಲಾಸ್ಟ್ ಈಸ್ ನ್ಯಮೂಢಾಗಮ ಸಂಧಿ. ನ್ಯಮೂಢಾಗಮ ಸಂಧಿ, ನಮೂಢಾಗಮ ಸಂಧಿ ಅಂತ ಇದೆ. ಏನದು ನಮೂಢಾಗಮ ಸಂಧಿ ಅಂತಂದರೆ,
ಸೂತ್ರಾನುರೀತ್ಯ ನಮೋ ಹ್ರಸ್ವಾದಚಿ ನಮುನಿತ್ಯಂ ಎಂಬ ಸೂತ್ರದ ಪ್ರಕಾರ ವಿದ್ಯಮಾನೇಭ್ಯ ನ್ಯ ನ ನ ನ್ಯ ನ ನ ಎಂಬ ಅಕ್ಷರಗಳಿಗೆ ಸ್ವರೇ ಪರೆ ಸ್ವರವು ಪರವಾದರೆ ನ್ಯಗೆ ನ್ಯಾನೇ ಬರುತ್ತೆ, ನಗೆ ನಾನೇ ಬರುತ್ತೆ, ಆ್ಯಂಡ್ ನಗೆ ನಾನೇ ಬರುತ್ತೆ. ರೂಲ್ ಇದೆ. ದಿಸ್ ಇಸ್ ಪೂರ್ವಪದ ಆ್ಯಂಡ್ ದಿಸ್ ಇಸ್ ಉತ್ತರ ಪದ. ಓಕೆ, ಫೈನಲಿ ವಿ ಟೇಕ್ ದಿಸ್. ನ್ಯ ನ ನ ಅಕ್ಷರಗಳಿಗೆ ಸ್ವರವು ಪರವಾದರೆ ಕ್ರಮವಾಗಿ ನ್ಯಗೆ ನ್ಯಾನೇ ಬರುತ್ತೆ, ಣಗೆ ಣಾನೇ ಬರುತ್ತೆ, ನಗೆ ನನೇ ಬರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಎಕ್ಸಾಂಪಲ್ ನೋಡಿದ್ರೆ ಕ್ಲಿಯರ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಾಟ್ ಇಸ್ ಎಕ್ಸಾಂಪಲ್ ಹಿಯರ್? ಪ್ರತ್ಯಂಗ್ ಪ್ಲಸ್ ಆತ್ಮ, ಪ್ರತ್ಯಂಗ್ ಪ್ಲಸ್ ಆತ್ಮ, ದೆನ್ ಸುಗುಣ್ ಪ್ಲಸ್ ಈಶಃ, ದೆನ್ ಸನ್ ಪ್ಲಸ್ ಅಚ್ಯುತಃ, ಸನ್ ಪ್ಲಸ್ ಅಚ್ಯುತಃ. ಗೊತ್ತಾಯ್ತಾ? ನ್ಯಮುಡಾಗಮ ಸಂಧಿಯಲ್ಲಿ ನ್ಯ ನ ನಗಳಿಗೆ ನ್ಯ ಣ ನ ಮೂರೇ ಅಕ್ಷರದ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನ್ಯ ನ್ಯ ಣಗಳಿಗೆ ಸ್ವರೇ ಪರೆ, ಸ್ವರವು ಪರವಾದರೆ ವಾಟ್ ಈಸ್ ಆ ಸ್ವರ, ವಾಟ್ ಈಸ್ ಈ ಸ್ವರ, ವಾಟ್ ಈಸ್ ಅ ಸ್ವರ. ಸ್ವರವು ಪರವಾದರೆ ಸೇಮ್ ಥಿಂಗ್ ಕಮ್ಸ್, ಸೇಮ್ ಥಿಂಗ್ ಕಮ್ಸ್. ವಾಟ್ ಈಸ್ ದಟ್? ಪ್ರತ್ಯಂಗಾತ್ಮ, ಪ್ರತ್ಯಂಗಾತ್ಮ ಅಂತಾನೆ ಬರುತ್ತೆ. ಸುಗುಣ್ ಪ್ಲಸ್ ಈಶಃ, ಸುಗುಣ್ಣೀಶಃ, ಸನ್ ಪ್ಲಸ್ ಅಚ್ಯುತಃ, ಸನ್ನಚ್ಯುತಃ, ಸನ್ನಚ್ಯುತಃ. ಅಂಡರ್ಸ್ಟೂಡ್? ತುಂಬ ಈಸಿ ಇದೆ. ನ್ಯಮುಣಾಗಮ ಅದು ಛತ್ವಸಂಧಿ, ಸತ್ವಸಂಧಿನೂ ಓಕೆ, ಛತ್ವಸಂಧಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ನ್ಯಮುಡಾಗಮ ಸಂಧಿ ಆ್ಯಂಡ್ ಸತ್ವಸಂಧಿ ಇಸ್ ಕ್ಲಿಯರ್ಲಿ ಕೊಟ್ಟಿದ್ದಾರೆ. ಅವರು ಎಕ್ಸಾಂಪಲ್ ವೈಸ್, ಲೆಟರ್ ವೈಸ್ ಅವ್ರು ಕೊಟ್ಬಿಟ್ಟಿದ್ದಾರೆ, ಸೊ ದಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಸ್ವರ ಸಂಧಿ ಆಸ್ ವೆಲ್ ಆಸ್ ವ್ಯಂಜನ ಸಂಧಿ. ಸ್ವರ ಸಂಧಿಯ ಬಗ್ಗೆ ಮತ್ತು ವ್ಯಂಜನ ಸಂಧಿಯ ಬಗ್ಗೆ ಈ 3 ದಿನಗಳಲ್ಲಿ ನಾವು ಹೆಚ್ಚಾಗಿ ತಿಳ್ಕೊಂಡಿದ್ದೇವೆ. ಸೊ ನಾನು ಹೇಳಿದ್ನಲ್ಲ, ದ ಸೇಮ್ ಥಿಂಗ್ ಐ ರಿಪೀಟ್. ಪಾಠವನ್ನು ಓದುವಾಗ ಯಾವುದಾದ್ರೂ ಸಂಧಿ ಪದಗಳು ನಿಮಗೆ ಗೊತ್ತಾಯಿತು ಅಂದರೆ ಅದನ್ನು ದಯವಿಟ್ಟು ಜಸ್ಟ್ ಮಾರ್ಕ್ ಇಟ್ ಆ್ಯಂಡ್ ಟ್ರೈ ಟು ಎಕ್ಸ್ಪ್ಯಾಂಡ್ ಆರ್ ಟ್ರೈ ಟು ಜಾಯಿನ್ ಆ್ಯಂಡ್ ಅಪ್ಲೈ ದ ರೂಲ್. ಬರೀ ಸ್ಪ್ಲಿಟ್ ಮಾಡಿದ್ರೆ ನೀವು ಪೂರ್ವ ಪದಕ್ಕೂ ಒಂದು ಅರ್ಥ ಇರಬೇಕು, ಉತ್ತರ ಪದಕ್ಕೂ ಒಂದು ಅರ್ಥ ಇರಬೇಕು. ಜಸ್ಟ್ ಹೆಂಗೋ ಸ್ಪ್ಲಿಟ್ ಮಾಡೋದಲ್ಲ. ಓಕೆ, ದೇ ಪ್ಲಸ್ ವಾಲಯ ಹಂಗೆ ಮಾಡಿದೆ. ದೇವಾಲಯ ಅಂತ ಇದ್ರೆ ದೇವ ಪ್ಲಸ್ ಆಲಯ ಅಂತಾನೆ ಮಾಡಬೇಕು. ಇಲ್ಲ ದೇ ಪ್ಲಸ್ ವಾಲಯ ಮಾಡ್ಬೋದು, ಅಥವಾ ದೇವ 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 ಆ ಪ್ಲಸ್ ಲಯ ಹಂಗೆ ಮಾಡೋದಲ್ಲ. ಪೂರ್ವ ಪದಕ್ಕೂ ಒಂದು ಅರ್ಥ ಇರಬೇಕು, ಉತ್ತರ ಪದಕ್ಕೂ ಒಂದು ಅರ್ಥ ಇದ್ದರೆ ಪದ ಕಂಪ್ಲೀಟಾಗಿ ಪೂರ್ವ ಪದ ಉತ್ತರ ಪದಕ್ಕೆ ಅರ್ಥವು ಬಂದು ಸಂಪೂರ್ಣ ಪದವಾಗಿ ಆಗುತ್ತೆ. ಅಂಡರ್ಸ್ಟೂಡ್? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸ್ವರ ಸಂಧಿ ವ್ಯಂಜನ ಸಂಧಿ ಅಷ್ಟು ಉದಾಹರಣೆ, ನಿಯಮಗಳ ಜೊತೆಗೆ ಉದಾಹರಣೆಯನ್ನು ನಾವು ಇವತ್ತು ಡಿಸ್ಕಸ್ ಮಾಡಿದ್ದೀವಿ. ಪ್ಲೀಸ್ ಪ್ರಾಕ್ಟೀಸ್ ಮಾಡ್ತಾ ಇರಿ, ಯಾಕಂದರೆ ಸಂಧಿಗಳು ನಿಮಗೆ 6 ಮಾರ್ಕ್ಸಿಗಿರುತ್ತೆ. 3+3 3 ಸ್ಪ್ಲಿಟ್ ಮಾಡಿ ಕೊಡ್ತಾರೆ, ಇನ್ನು 3 ನಿಮಗೆ ಜಾಯಿನ್ ಮಾಡಲಿಕ್ಕೆ ಟೋಟಲ್ 1 ಕೊಟ್ಟು ನೀವು ಅದನ್ನು ಸ್ಪ್ಲಿಟ್ ಮಾಡಲಿಕ್ಕೆ ಕೊಡ್ತಾರೆ. ಅದರಿಂದ ಪ್ಲೀಸ್ ಕೀಪ್ ಪ್ರಾಕ್ಟೀಸಿಂಗ್. ಓಕೆ, ಹ್ಯಾವ್ ಎ ನೈಸ್ ಡೇ. ಧನ್ಯವಾದ.